ಒಂದು ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಗೋಧಿ ಹಿಟ್ಟಿನ ಸಮೋಸ, ಮಿನಿ ಸಮೋಸ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಒಂದು ಕಪ್ಪಷ್ಟು ತೊಗೊಳ್ತಾ ಇದ್ದೀನಿ. ಈಗ ಇದಕ್ಕೆ ಒಂದಷ್ಟು ಚಂದ್ರಷ್ಟು ಬೇಕಿಂಗ್ ಪೌಡರ್ ಹಾಕ್ತಾ ಇದ್ದೀನಿ. ಒಂದಷ್ಟು ಅಂದಾಜು ಹಾಕ್ತಾ ಇದ್ದೀನಿ ನಾನು, ಸಾಕಷ್ಟು. ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ರುಚಿಗೆ ತಕ್ಕಷ್ಟು ಸ್ವಲ್ಪ ಇದನ್ನು ಹಾಕ್ತಾ ಇದ್ದೀನಿ. ಜೀರಿಗೆ ಪೌಡ್ರು, ನೀವು ಓವರ್ ಪೌಡ್ರ್ ಆದರೂ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಲ್ಲ ಮಿಕ್ಸ್ ಮಾಡಿ ಕಲಿಸ್ಕೊಂಡು ಬಿಡೋಣ. ಕಲಿಸ್ಕೊಂಡು ಗಟ್ಟಿ ಚಪಾತಿ ಅದಕ್ಕೆ ಕಲಿಸ್ಕೊಂಡಿಟ್ಟು ಬಿಡೋಣ. ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೊತಾ ಇದ್ದೀನಿ. ಭಾಳ ನೀರು ಹಾಕೋಬಾರ್ದು, ಭಾಳ ಅಳತೆ ಮಾಡ್ಕೊಳ್ಬಾರ್ದು. ಸ್ವಲ್ಪ ಈಗ ಚಪಾತಿನ ಹತ್ತು ಮಾಡಿರೋದು ಭಾಳ ಇದೆ ಆಗಿರೋದು ಪೂರಿ ಅದಕ್ಕೆ ಕಲಿಸ್ಕೊಡ್ಬೇಕು. ನೋಡಿ ಇಷ್ಟು ಗಟ್ಟಿಯಾಗಿ ಕಲಿಸ್ಕೊಂಡು ನಾವು ಭಾಳ ಹಾಕೋದು ಗಟ್ಟಿ ಮಾಡೋದು. ಮೊದಲು ಫಸ್ಟ್ ಗಟ್ಟಿಯಾಗಿ ಮಾಡೋದು. ಇದನ್ನು ಒಂದು 10 ನಿಮಿಷ ರೆಸ್ಟ್ ಆಗೋಣ. ಅಷ್ಟರಲ್ಲಿ ಬರಕ್ಕೆ ಹೋಗ್ತಾ ಇದ್ದೀನಿ. ನೋಡಿ ಬರಕ್ಕೆ ಇಟ್ಕೊಂಡು ಮಾಡ್ತೀನಿ. ಇಷ್ಟು ಬೇರೆ ಚೇಂಜ್ ಮಾಡಿಕೊಂಡು ಚೆನ್ನಾಗಿ ಬಂದು ಹೋಗಿ ಈಗ ಚೇಂಜ್ ಮಾಡಿಸ್ತಾರೆ. ಲೈಕ್ ಮಾಡಿ ಚೇಂಜ್ ಮಾಡಿ ಸೆಕೆಂಡ್ ಈ ಥರ ಮಾಡಿಕೊಡ್ಬೇಕು. ಈಗ ಬಾಂಡೆ ಇಡ್ತಾ ಇದ್ದೀನಿ ಬಾಜಿ ಮಾಡ್ಕೊಳ್ಳೋಕ್ಕೆ. ಈಗ ಕೈಲಿ ಈಗ ಹಾಕಿ ಈಗ ಹಾಕಿ ಸರಿ ಸರಿ ಮಾಡಿ ಕೊಡ್ತೀನಿ. ಸರಿ ಕೊಡ್ತೀನಿ ಸರಿ ಸರಿ ಮಾಡಿ ಇದಾಗಿದೆ. 10 ನಿಮಿಷ ಆಗಿದೆ. ನೋಡಿ ಚೆನ್ನಾಗಿ ಇದಾಗುತ್ತಾ ಇದೆ. ಎಣ್ಣೆ ಹಚ್ಕೊಂಡು ಇದ್ಕೋಬೇಕು. ಇದನ್ನು ಚಪಾತಿ ಹಿಂಗೆ ಹಾಗೆ ಒಂದಿಷ್ಟು ತೊಗೊಂಡು ಚಪಾತಿ ಆಕಾರ ಮಾಡ್ಕೊಬೇಕು. ಇದನ್ನೆಲ್ಲ ಇಟ್ಟಿಸ್ಕೋಣ. ಇದು ತುಂಬ ತೆಳುವೂ ಬೇಡ, ತುಂಬ ಇದು ಬೇಡ, ದಿಕ್ಕು ಬೇಡ, ಅಷ್ಟು ಮಧ್ಯಮಾಗಿ ಇದು ಮಾಡ್ಕೋಬೇಕು. ಈಸಿಯಾಗಿ ಮಾಡ್ಕೊಳ್ಳೋದು ಹೇಳ್ತಾ ಇದ್ದೀನಿ ನಾನು. ಇದನ್ನು ಮಾಡ್ಕೊಂಡು ಸರಿ ಇದು ಒಂದು ಅಷ್ಟೇ ಮಾಡೋದು. ಇದು ಮಾಡೋದು ಸ್ಟೆಪ್ ಮಾಡೋದು. ಇವಾಗ ಇದು ನಮಗೆ ಏನು ಸಮಸ್ಯೆ ಮಾಡ್ತಾ ಇರೋದಿಲ್ಲ. ಸ್ಟೆಪ್ ಇದು ಸುಮ್ಮನೆ ಮಾಡ್ತಾ ಇದ್ದೀನಿ. ಸ್ಟೇಷನ್ ಮಾಡ್ತಾ ಮಾಡೋದು. ಈಗ ಸ್ಟೆಪ್ ಮಾಡೋದು ಎಲ್ಲ ಈಗ ಮಾಡ್ಕೊಂಡು ಸಮೋಸ ರೆಡಿ. ನೋಡಿ ನಮ್ಮ ಸಮೋಸ ರೆಡಿಯಾಗಿದೆ. ಈಗ ಬಾಣಲೆ ಎಣ್ಣೆ ಕಾಯ್ಕೋತಾ ಇದ್ದೀನಿ. ಎಣ್ಣೆ ಕಾಯಿಲಿ ನೋಡಿ ನಮ್ಮ ಸಮೋಸ ಗೋಧಿ ಹಿಟ್ಟಿನ ಸಮೋಸ ಹೇಗೆ ಬಂದಿದೆ ಅಂತ ಕ್ರಿಸ್ಪಿಯಾಗಿದೆ. ತುಂಬ ರುಚಿಯಾಗಿರುತ್ತೆ. ಸಾಸಸ್ ಎಲ್ಲ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ತುಂಬ ಚೆನ್ನಾಗಿದೆ. ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಮಾಡಿ ಪ್ಲೀಸ್ ಫ್ರೆಂಡ್ಸ್.